ನಮಸ್ಕಾರ ಎಲ್ರಿಗೂ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ODI ಇವತ್ತು ನಾಗ್ಪುರದಲ್ಲಿ ಆಯಿತು. ಎಲ್ಲರೂ ಸಹ ಅಂದ್ಕೊಂಡದ್ದು ODI ಸೀರೀಸಲ್ಲಿ ಭಾರತ ಏನು ವೈಟ್ ವಾಶ್ ಮಾಡ್ತದೆ ಅಂತವೇ ನಾವೆಲ್ಲರೂ ಸಹ ಅಂದ್ಕೊಂಡಿದ್ದೇವೆ. ಹಾಗೆ ಆಗ್ತದೆ ಅಂತ ಕಾಣ್ತದೆ. ಯಾಕಂತಂದರೆ ಇವತ್ತಿನ ಪ್ರಥಮ ಪಂದ್ಯ, ನಾಗ್ಪುರದಲ್ಲಿ ನಡೆದಂಥ ಪಂದ್ಯವನ್ನು ಭಾರತ ಆರಾಮ್ಸೆ ವಿನ್ ಆದರು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಇಂಗ್ಲೆಂಡ್, ಫಸ್ಟ್ 8 ಓವರ್ ಇಂಗ್ಲೆಂಡ್ದು ಬ್ಯಾಟಿಂಗ್ ನೋಡಿದಾಗ ಒಂದು ಕ್ಷಣಕ್ಕೆ ಢಮಾರ್ ಅಂತ ಆಯ್ತು. ಎಂತಣ ಇದು, ಸಾಲ್ಟ್ ಮತ್ತು ಡಕೆಟ್ ಸೇರಿಕೊಂಡು ಈ ರೇಂಜಿಗೆ ಹೊಡಿತಿದ್ದಾರೆ. ಅಂದರೆ T20 ಮುಗಿದ ಮೇಲೆ T20 ಮ್ಯಾಚ್ ಥರ ಆಡ್ತಾ ಇದ್ದಾರೆ ಇವರು ಅಂತ ಅಂದ್ಕೊಂಡೆವು. ಆ್ಯಂಡ್ ಎಸ್, ಭಾರತ ತಂಡದಲ್ಲಿ ಮಹತ್ವದ ಬದಲಾವಣೆ ಆಗಿತ್ತು. ಈಗ ನಮ್ಮ ಒಂದು ಏನು ODI ಟೀಮು ಮತ್ತು ಚಾಂಪಿಯನ್ಸ್ ಟ್ರೋಫಿದು ಟೀಮ್ ಅನೌನ್ಸ್ ಆದಾಗ ಒಂದು ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ಏನು ಹೇಳಿದ್ದೆ ನಾನು, ಜೈಸ್ವಾಲ್ಗೆ ಚಾನ್ಸ್ ಸಿಗೋದೇ ಇಲ್ಲ. ಯಾಕೆ ಸುಮ್ಮನೆ ಜೈಸ್ವಾಲನ್ನು ಹಾಕ್ಕೊಂಡ್ರಿ, ಪಾಪ ಅವರಿಗೆ ಚಾನ್ಸ್ ಅಂತೂ ಸಿಗೋದಿಲ್ಲ. ಯಾಕಂತಂದರೆ ಓಪನರ್ ಫಿಕ್ಸ್ ಆಗಿದ್ದಾರೆ ಅಲ್ಲಿ, ರೋಹಿತ್ ಶರ್ಮಾ ಮತ್ತು ಗಿಲ್ ಅಂತ. 1 ಡೌನು ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಎಲ್ಲ ಹೋಗ್ತಾರೆ, ಅಂದರೆ ಆಡಲಿಕ್ಕೆ ಬರ್ತಾರೆ. ಸೊ ಜೈಸ್ವಾಲ್ಗೆ ಚಾನ್ಸೇ ಸಿಗೋದಿಲ್ಲ ಅಂತ ಹೇಳಿದೆ. ಆ್ಯಂಡ್ ಇನ್ನೊಂದು ಏನು ಹೇಳಿದೆ ಅಂತಂದರೆ, ಬುಮ್ರಾ ಅವರಿಗೆ ಓಕೆ, ಅವರು ಅಲಭ್ಯರಾಗಿದ್ದಾರೆ ಈ ಒಂದು ODI ಸೀರೀಸಿಗೆ, ಅವರ ಫಿಟ್ನೆಸ್ ಇಲ್ಲ ಹಾಗೆ ಹೀಗೆ ಅಂತ. ಅವರ ಬ್ಯಾಕಪ್ ಆಗಿ ಹರ್ಷಿತ್ ರಾಣಾ ಅವರು ಆಯ್ಕೆ ಆಗಿದ್ದಾರೆ ತಂಡಕ್ಕೆ. ಬಟ್ ಹರ್ಷಿತ್ ರಾಣಾ ಅವರಿಗೆ ಸಹ ಚಾನ್ಸ್ ಏನು ಸಿಗೋದು ಡೌಟು. ಯಾಕಂತಂದರೆ ಶಮಿ ಮತ್ತು ಹರ್ಷದೀಪ್ ಸಿಂಗ್ ಅವರು ಮೇಯ್ನ್ ಬೌಲರ್ ಆಗಿರ್ತಾರೆ. ಆ್ಯಂಡ್ ಆಲ್ರೆಡಿ ಥರ್ಡ್ ಸೀಮರ್ ಆಗಿ ಹಾರ್ದಿಕ್ ಪಾಂಡ್ಯ ಇರೋದ್ರಿಂದಾಗಿ ಹರ್ಷಿತ್ ರಾಣಾಗೆ ಸಹ ಚಾನ್ಸ್ ಸಿಗೋದಿಲ್ಲ ಅಂತ ನಾನು ಹೇಳಿದ್ದೆ. ಬಟ್ ನಮ್ಮ ಒಂದು ಆಲೋಚನೆಗಳನ್ನು ಗಂಭೀರ್ ಅವರು ಕೇಳಿಸ್ಕೊಂಡು, ನಮ್ಮ ಮಗ ಸ್ವಲ್ಪ ಜಾಸ್ತಿ ಹಾರಾಡ್ತಿದ್ದಾನೆ, ಇವ ಹೇಳಿದ್ದು ಉಲ್ಟವೇ ನಾ ಮಾಡ್ತೇನೆ, ಇವ ಯಾರಿಗೆ ಚಾನ್ಸ್ ಸಿಗೋದಿಲ್ಲ ಅಂತ ಹೇಳಿದಾರೋ ಅದರದ್ದು ಉಲ್ಟ ನಾ ಮಾಡ್ತೇನೆ, ಅವರಿಗೆ ಚಾನ್ಸ್ ಕೊಡ್ತೇನೆ ಅಂತ ಗಂಭೀರ್ ಅವರು ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. ಇವತ್ತು ವಿರಾಟ್ ಕೊಹ್ಲಿ ಅವರು ತಂಡದಲ್ಲಿ ಇರಲಿಲ್ಲ. ಅವರ ಒಂದು ನೀ ಇಂಜುರಿಯಿಂದಾಗಿ, ನೀ ಇಶ್ಯೂಯಿಂದಾಗಿ ಇವತ್ತು ಅವರು ಅಲಭ್ಯರಾಗಿದ್ರು. ಒಂದು ಪ್ಲೇಯಿಂಗ್ 11 ಇರಲಿಲ್ಲ. ಅದು ಯಾರು ಸಹ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲ ಇದ್ರೆ ಜೈಸ್ವಾಲ್ಗೆ ಇವತ್ತು ಚಾನ್ಸ್ ಸಿಗ್ತಾ ಇರಲಿಲ್ಲ. ಬಟ್ ಇವರು ರೆಸ್ಟ್ ತಗೊಂಡದ್ರಿಂದಾಗಿ, ಕೊಹ್ಲಿ ಅವರು ಫಿಟ್ ಇಲ್ಲದಿದ್ದದ್ರಿಂದಾಗಿ ಇವತ್ತು ಜೈಸ್ವಾಲ್ ಅವರಿಗೆ ODI ಕ್ಯಾಪ್ ಸಿಕ್ಕಿತ್ತು. ಅವರ ಪಾದಾರ್ಪಣೆಯ ಪಂದ್ಯ ಇವತ್ತಾಗಿತ್ತು. ಸೊ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಓಪನಿಂಗ್, 1 ಡೌನಲ್ಲಿ ಗಿಲ್ ಅವರು ಬರ್ತಾರೆ ಅಂತ ಆಯಿತು. ಮತ್ತೆ ಹರ್ಷದೀಪ್ ಸಿಂಗ್ ಅವರನ್ನ ಬೆಂಚಿಗೆ ಕೂರಿಸಿ ಹರ್ಷಿತ್ ರಾಣಾ ಅವರಿಗೆ ODI ಡೆಬ್ಯೂ ಕ್ಯಾಪನ್ನು ಗಂಭೀರ್ ಅವರು ಕೊಟ್ಟರು. ಇದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ವಿರಾಟ್ ಕೊಹ್ಲಿ ಅವರು ಇವತ್ತು ಆಡ್ತಾ ಇಲ್ಲದಿರೋದ್ರಿಂದಾಗಿ ಜೈಸ್ವಾಲ್ ಅವರು ಆಡ್ತಾರೆ, ಓಕೆ, ಅಲ್ಲಿಗೆ ಅದು ಅಂದರೆ ನಾವೆಲ್ಲರೂ ಸಹ ಅರ್ಥ ಮಾಡಿಕೊಳ್ಬೋದು, ಎಸ್ ವ್ಯಾಲಿಡ್ ಅಂತ. ಬಟ್ ಹರ್ಷದೀಪ್ ಸಿಂಗ್ ಅವ್ರನ್ನ ಕೂರಿಸಿ ಹರ್ಷಿತ್ ರಾಣಾ ಅವ್ರನ್ನ ಆಡಿಸ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಈ ಒಂದು 2 ಮಹತ್ತರ ಒಂದು ಬದಲಾವಣೆ ಇತ್ತು ತಂಡದಲ್ಲಿ. ಆ್ಯಂಡ್ ಪಂತ್ ಅವ್ರನ್ನ ಬೆಂಚಲ್ಲಿ ಕೂರಿಸಿ, ಇಲ್ಲ ನಾವು KL ರಾಹುಲ್ ಅವ್ರನ್ನ ವಿಕೆಟ್ ಕೀಪರ್ ಅಂತ ಪರಿಗಣಿಸ್ತೇವೆ ಅಂತ KL ರಾಹುಲ್ ಅವ್ರನ್ನ ಆಡಿಸಿದ್ರು. ಎಸ್, ಏನು ಫಸ್ಟ್ ಇಂಗ್ಲೆಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಸಾಲ್ಟ್ ದಡಬಡ ಅಂತ ಹೊಡಿತಿದ್ದಾರೆ, ಡಕೆಟ್ಸ್ ಹೊಡಿತಿದ್ದಾರೆ. 8 ಓವರ್ಗೆ 70 ರನ್ ದಾಟಿ ಆಗಿದೆ ರನ್. ಒಂಥರ ಕಳವಳಕಾರಿಯಾಗಿರುವಂತಹ ಸ್ಥಿತಿಯಲ್ಲಿ ಭಾರತ ತಂಡ ಇತ್ತು. ಅದು ಸಹ ಹರ್ಷಿತ್ ರಾಣಾ ಅವರ ಓವರ್ ಆಗಿತ್ತಂತೆ. ಫಸ್ಟ್ ಓವರ್ಗೆ 11 ರನ್ ಬಿಟ್ಕೊಟ್ರು, ಸೆಕೆಂಡ್ ಓವರ್ ಮೇಡನ್ ಹಾಕಿದ್ರು, ಮತ್ತೆ ಥರ್ಡ್ ಓವರ್ 4th ಓವರ್ ಹಾಕ್ಲಿಕ್ಕೆ ಬಂದ್ರು. 26 ರನ್ ಹೊಡಿಸ್ಕೊಂಡ್ರು ಸಾಲ್ಟ್ ಅವ್ರ ಕೈಯಿಂದ. 6-4.6 ಒಟ್ಟು 26 ರನ್ ಒಂದೇ ಓವರಲ್ಲಿ ಹರ್ಷಿತ್ ರಾಣಾ ಅವರು ಬಿಟ್ಟುಕೊಟ್ಟು, ಡೆಬ್ಯೂ ಪಂದ್ಯ ಆಡ್ತಾ ಇರುವಂತಹ ಭಾರತದ ಬೌಲರ್ ಇಷ್ಟು ಒಂದು ಓವರಲ್ಲಿ ಹೊಡಿಸ್ಕೊಳ್ತಾ ಇರೋದು ಫಸ್ಟ್ ಟೈಮ್ ಅನ್ನುವಂತಹ ಒಂದು ಕೆಟ್ಟ ರೆಕಾರ್ಡನ್ನು ಹರ್ಷಿತ್ ರಾಣಾ ಅವರು ಅವರ ಹೆಸರಿಗೆ ಬರೆದುಕೊಂಡ್ರು. ಯಾಕೆ ಸ್ವಲ್ಪ ಹಳಿ ತಪ್ತಾ ಉಂಟಲ್ಲ, ರೈಲ್ ಹಳಿ ತಪ್ತಾ ಉಂಟಲ್ಲ ಅಂತ ಅಂದ್ಕೊಳ್ತಿರುವಾಗ ಸಾಲ್ಟ್ ಅವ್ರು ಹೇಳಿದರು, ಇಲ್ಲ ನಾನೇ ಔಟ್ ಆಗ್ತೇನೆ, ನಿಮ್ಗಂತೂ ನಾನು ಔಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನಾನೇ ಔಟ್ ಆಗ್ತೇನೆ ಅಂತ ಅಂದ್ಕೊಂಡು, ನನ್ನ ಪ್ರಕಾರ ಇಲ್ಲದಿದ್ದಂತಹ ಒಂದು 3ನೇ ರನ್ ಕದಿಯುವ ಪ್ರಯತ್ನಕ್ಕೆ ಕೈ ಹಾಕಿ ಸಾಲ್ಟ್ ಅವ್ರು ಔಟ್ ಆದರು ಅಂತ ನಾನು ಅಂದ್ಕೊಳ್ತಾ ಇರೋದು. ಕಟ್ ಶಾಟ್ ಹೊಡೆದು, ಬ್ಯೂಟಿಫುಲ್ ಕಟ್ ಶಾಟು. ಅಲ್ಲಿ ಏನು ಡೀಪ್ ಪಾಯಿಂಟಲ್ಲಿ ಶ್ರೇಯಸ್ ಅಯ್ಯರ್ ಅವರು ಅದನ್ನು ತಡೆದು, ಬೌಂಡ್ರಿ ಹೋಗೋದಾಗೆ ತಡೆದು 3 ರನ್ ಇರಲಿಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ 3 ರನ್ ಟ್ರೈ ಕೂಡ ಮಾಡ್ಬೋದಿತ್ತು. ಸಾಲ್ಟ್ ಅವರು ಫೀಲ್ಡರ್ನ ನೋಡಿ ಓಡ್ತಾ ಇದ್ದಾರೆ 3ನೇ ರನ್ನಿಗೆ. ಅಲ್ಲಿ ಡಕೆಟ್ ಎಂತ ಮಾಡ್ತಿದ್ದಾನೆ ಅಂತ ಸಾಲ್ಟ್ ಅವರು ಗಮನ ಕೊಡಲಿಲ್ಲ. ಮೀನ್ವೈಲ್ ಡಕೆಟ್ ಅವರು ಕೂಡ ಸಾಲ್ಟ್ ಅವ್ರನ್ನ ನೋಡಲೇ ಇಲ್ಲ, ಅವರು ಸುಮ್ಮನೆ ಫೀಲ್ಡರ್ನ ನೋಡ್ತಾ ನಿಂತರು. ಸಾಲ್ಟ್ ಅವ್ರ ಕೊನೆಗೆ ಡಕೆಟನ್ನು ನೋಡಿದಾಗ ಇವರು ಅರ್ಧ ಪಿಚ್ ದಾಟಿ ಬಂದಾಗಿದೆ. ಸಾಲ್ಟ್ ಅವರು ಕೊನೆಗೆ ವಾಪಸ್ ಹಿಂದೆ ಹೋಗ್ಲಿಕ್ಕೆ ಟ್ರೈ ಮಾಡಿದ್ರು, ಅವರು ಫ್ರೇಮಲ್ಲಿಯೇ ಇರಲಿಲ್ಲ. ಅಂದರೆ ಥರ್ಡ್ ಅಂಪೈರಿಗೆ ಹೋಗದೆ ಡೈರೆಕ್ಟ್ ರನ್ಔಟ್ ಅಂತ ಹೇಳ್ತಾರಲ್ಲ ಹಾಗೆ, ಕೀಪರ್ ಎಂಡಲ್ಲಿ ಅಂದರೆ ಸ್ಟ್ರೈಕರ್ ಎಂಡಲ್ಲಿ ರನ್ಔಟ್ ಆದರು. ಅದಾದ ಮೇಲೆ ಹರ್ಷಿತ್ ರಾಣಾ ಅವರು ಮತ್ತೆ ಪುನಃ ಬೌಲಿಂಗ್ ಹಾಕ್ಲಿಕ್ಕೆ ಬಂದರು. ಅಲ್ಲಿ ಮೇಲುಗೈ ಸಾಧಿಸಿದ್ದು. 1 ಓವರಲ್ಲಿ 26 ರನ್ ಹೊಡಿಸ್ಕೊಂಡಿದ್ದಂತಹ ಹರ್ಷಿತ್ ರಾಣಾ ಅವರು ಒಂದೇ ಓವರ್ನಲ್ಲಿ
ಬೆನ್ ಟಕೆಟ್ ಮತ್ತೆ ಅವರ ಒಂದು ಮೇನ್ ಪ್ಲೇಯರ್, ಮಿಡ್ಲ್ ಆರ್ಡರ್ ಮೇನ್ ಪ್ಲೇಯರ್ ಹ್ಯಾರಿ ಬ್ರೂಕ್ ಅವರನ್ನ ಒಂದೇ ಓವರಲ್ಲಿ ಔಟ್ ಮಾಡಿ ಹಾಕಿದ್ರು. ಡಕೆಟ್ ಅವರು 32 ರನ್ ಹೊಡೆದು ಔಟ್ ಆದ್ರು. ಹ್ಯಾರಿ ಬ್ರೂಕ್ ಅವರು ಸೂಪರ್ ಆಗಿ 0 ಹೊಡೆದು ಔಟ್ ಆದ್ರು. ಅಂಡ್ ಮೀನ್ ವೈಲ್ ಸಾಲ್ಟ್ ಅವರು 26 ಬಾಲ್ಗೆ 43 ರನ್ ಚಚ್ಚಿದ್ರು. ಸೊ ಅದಾದ್ಮೇಲೆ ವಿಕೆಟ್ ಹಾಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಯ್ತು. ಹರ್ಷಿತ್ ರಾಣಾ ಅವರು ಒಟ್ಟು ಡೆಬ್ಯೂ ಮ್ಯಾಚಲ್ಲಿ ಒಟ್ಟು 3 ವಿಕೆಟ್ಗಳನ್ನು ಕಬಳಿಸಿದ್ರು. ಮಿಡ್ಲ್ ಆರ್ಡರ್ ಅಲ್ಲಿ ಜಡೇಜಾ ಅವರು ಸೂಪರ್ ಆಗಿ ಕಂಟ್ರೋಲ್ ಮಾಡಿಕೊಂಡು ಅವರು 3 ವಿಕೆಟ್ ಪಿಕ್ ಮಾಡಿದ್ರು. ಮಿಡ್ಲ್ ಓವರ್ ಅಲ್ಲಿ ಅವರು ರನ್ ಬರದಾಗೆ ಅವರು ಕಟ್ಟಿ ಹಾಕಿದ್ರು. ಅವರಿಗೆ ಅಕ್ಷರ್ ಪಟೇಲ್ ಮತ್ತೆ ಕುಲ್ದೀಪ್ ಯಾದವ್ ಅವರೆಲ್ಲ ಸಪೋರ್ಟ್ ಕೊಟ್ರು, ಇಲ್ಲ ಅಂತ ಹೇಳೋದಿಲ್ಲ. ಅವರ ಕ್ಯಾಪ್ಟನ್ ಯಾರು ಜಾಸ್ ಬಟ್ಲರ್ ಅವರು ಒಂದು ಫೈಟಿಂಗ್ 50 ಹೊಡೆದು ಇನ್ನೇನು ಗೇರ್ ಚೇಂಜ್ ಮಾಡಬೇಕು ಅಂತ ಹೇಳುವಾಗ ಅಕ್ಷರ್ ಪಟೇಲ್ ಅವರ ಲೂಸ್ ಬಾಲಿಗೆ ಏನು ಜಾಸ್ ಬಟ್ಲರ್ ಅವರು ಔಟ್ ಆದರು. ಮತ್ತೆ ಜಾಕೋಬ್ ಬೆಥೆಲ್ ಅವರು ಸಾಗೆ ಅವರೊಂದು ಫೈಟಿಂಗ್ 50 ಹೊಡೆದು ಗೇರ್ ಚೇಂಜ್ ಮಾಡಬೇಕು ಅಂತ ಹೇಳುವಾಗ ಅವರು ಔಟ್ ಆದರು. ಸೊ ಬೇಸಿಕಲಿ ಅವ್ರದ್ದು ಏನು ಭಯಂಕರ ಟೇಕ್ ಆಫ್ ಆಗಿತ್ತಲ್ಲ, ಯೂಶಲಿ ಫಸ್ಟ್ ಗೇರಿಂದ 5th ಗೇರ್ 6th ಗೇರಿಗೆಲ್ಲ ಹೋಗ್ತದೆ. ಅವರು ಸ್ಟಾರ್ಟ್ ಮಾಡಿದೆ 6th ಗೇರಿಂದ, ಯಾರು ಇಂಗ್ಲೆಂಡ್ ಅವರು. ಕೊನೆಗೆ ಆಟ ಅವ್ರದ್ದು ಆಲ್ ಔಟ್ ಆದಾಗ 47.4 ಓವರ್ಗೆ 248 ರನ್ನಿಗೆ ಆಲ್ ಔಟ್ ಆದಾಗ ಅವರು ಫಸ್ಟ್ ಗೇರಿಗೆ ಬಂದಿದ್ರು. ಏನು ಅಂದ್ರೆ ಈ ಪಿಚ್ಚಲ್ಲಿ ಲೆಸ್ ದೆನ್ 300 ಸ್ಕೋರೇ ಅಲ್ಲ, ಯಾಕಂತಂದ್ರೆ ಹೈ ಸ್ಕೋರಿಂಗ್ ಪಿಚ್ ಆಗಿತ್ತು ನಾಗ್ಪುರ್. ಇದರಲ್ಲಿ ಕೇವಲ 248 ರನ್ನಿಗೆ ಇವರು ಆಲ್ ಔಟ್ ಆದರು, ಇಂಗ್ಲೆಂಡ್ ಅವರು ಆಲ್ ಔಟ್ ಆದರು. ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ರೋಹಿತ್ ಶರ್ಮಾ ಹಾಗೂ ಹೊಸ ಬ್ಯಾಟಿಂಗ್ ಪೇರ್ ಇದು, ಯಾಕಂತಂದ್ರೆ ಡೆಬ್ಯೂ ಮ್ಯಾಚ್ ಆಡ್ತಿರೋಂಥ ಯಶಸ್ವಿ ಜೈಸ್ವಾಲ್. ಸೊ ODIಯಲ್ಲಿ ಹೊಸ ಪೇರ್ ರೋಹಿತ್ ಶರ್ಮಾ ಮತ್ತೆ ಜೈಸ್ವಾಲ್ ಅವರು ಸ್ಟಾರ್ಟ್ ಮಾಡಿದ್ರು. ನಮ್ದು 19 ರನ್ ಆಗುವಷ್ಟರಲ್ಲಿ 2 ವಿಕೆಟ್ ಡಮಾರ್, ಇಬ್ರು ಓಪನರ್ಸ್ ಸಹ ಔಟ್. ಭಯಂಕರ ಪ್ರೆಷರ್ ಕ್ರಿಯೇಟ್ ಆಗಿದ್ದಂಥ ಸಮಯದಲ್ಲಿ ಗಿಲ್ ಮತ್ತೆ ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ ಹೊಗಳಲೇಬೇಕು. ಯಾವ ರೇಂಜಿಗೆ ಬ್ಯಾಟಿಂಗ್ ಮಾಡಿದ್ರು ಅಂತಂದ್ರೆ ಅವರು ಪ್ರೆಷರ್ ಇಂಗ್ಲೆಂಡ್ ಮೇಲೆ ಅಥವಾ ನಮ್ಮ ಮೇಲೆ ಇರೋದಂತ ನಮಗೆ ಡೌಟ್ ಆಯ್ತು. ಆಕ್ಚುಲಿ ಪ್ರೆಷರ್ ಇದ್ದದ್ದು ನಮ್ಮ ಮೇಲೆ. 19 ರನ್ನಿಗೆ 2 ವಿಕೆಟ್ ಹೋಗಿತ್ತು. ಬಟ್ ಏನು ಲೀಲಾಜಾಲವಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತಂದ್ರೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ 36 ಬಾಲಿಗೆ 59 ರನ್ ಹೊಡೆದು ಅವರು ಕೊನೆಗೆ LBW ಆಗಿ ಔಟ್ ಆದರು. ಭಯಂಕರ ಫ್ರೀ ಫ್ಲೋಯಿಂಗ್ ಅಂತ ಹೇಳ್ತಾರಲ್ಲ ಆ ಥರ, ಎಸ್ಪೆಷಲಿ ಇವರ ಒಂದು ಓವರಲ್ಲಿ, ಆರ್ಚರ್ದು ಓವರಲ್ಲಿ ಅಂತ ಅಂದ್ಕೊಳ್ತೇನೆ. ಬ್ಯಾಕ್ ಟು ಬ್ಯಾಕ್ 6, 2 ಸಹ ಶಾರ್ಟ್ ಬಾಲಿಗೆ ಅವ್ರದ್ದು ವೀಕ್ನೆಸ್ ಅಲ್ಲ, ಶಾರ್ಟ್ ಬಾಲ್ ವೀಕ್ನೆಸ್ ಹಾಗೆ ಹೀಗೆ ಅಂತ. ಸೊ ಶಾರ್ಟ್ ಬಾಲಿಗೆ 2 ಬಾಲ್, ಸತತ 2 ಬಾಲಿಗೆ 2 6 ಶ್ರೇಯಸ್ ಅಯ್ಯರ್ ಅವರು ಹೊಡೆದಿದ್ರು. ಆ್ಯಂಡ್ ಇನ್ನೊಂದು ಕಡೆ ಬಂಡೆಕಲ್ ಥರ ನಿಂತ್ಕೊಂಡಿದ್ದಂತಹ ಆಟಗಾರ ಗಿಲ್ ಅವರು ಸೂಪರ್ ಆಗಿ ಆಡಿದ್ರಪ್ಪ. ಅವರು 87 ರನ್ ಹೊಡೆದು ಔಟ್ ಆದ್ರು. ಅವ್ರ ಬಗ್ಗೆ ನಾನು ಮಾತಾಡ್ತೇನೆ. ಬಟ್ ಶ್ರೇಯಸ್ ಅಯ್ಯರ್ ಅವರು ತಂಡದ ಮೊತ್ತ 113 ರನ್ ಇದ್ದಾಗ ಔಟ್ ಆದಾಗ ನಾವೇನು ಅಂದ್ಕೊಂಡದ್ದು, ಓಕೆ ಈಗ ನೆಕ್ಸ್ಟ್ ರಾಹುಲ್ ಅವರು ಬರ್ತಾರೆ ಅಂತ. ಆಲ್ ಆಫ್ ಅ ಸಡನ್ ಪೂರ್ತಿ ತಳ್ಕಂಬಳ್ಕ ಅಂತ ಹೇಳ್ತಾರಲ್ಲ, ಪೂರ್ತಿ ಒಂದು ಯಾರು ಸಹ ಎಕ್ಸ್ಪೆಕ್ಟ್ ಮಾಡದಂತಹ ಒಂದು ಪ್ಲೇಯರನ್ನ ಟಾಪ್ ಆಫ್ ದ ಆರ್ಡರ್ ಅಲ್ಲಿ ಕಳಿಸಿದ್ದು ಗಂಭೀರ್ ಅವರು. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಕ್ಷರ್ ಪಟೇಲ್ ಬರ್ತಾರೆ ಅಂತ. ನಾವೆಲ್ಲರೂ ಸಹ ಹೇಳ್ತಿದ್ದೆವು ಅಕ್ಷರ್ ಪಟೇಲ್ ತುಂಬಾ ಕೆಳಗಡೆ ಆಡಿಸ್ತಾರೆ, ಹಿ ಈಸ್ ಅ ವೆರಿ ಗುಡ್ ಬ್ಯಾಟ್ಸ್ಮನ್, ಟೆಕ್ನಿಕಲಿ ಸೌಂಡ್, ಸ್ವಲ್ಪ ಮೇಲೆ ಆಡಿಸ್ಬೇಕಂತ. ಬಟ್ ಈ ರೇಂಜಿಗೆ ಮೇಲೆ ಆಡಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಮೇ ಬಿ ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಇರಲಿ ಅಂತ ಗಂಭೀರ್ ಅವರು ಅಕ್ಷರ್ ಪಟೇಲ್ ಅವರನ್ನ 3 ವಿಕೆಟ್ ಹೋದ್ ಕೂಡಲೇ ಕಳಿಸಿದ್ರು. ಅದು ಕೂಡ ಇವತ್ತು ಯಾವುದೆಲ್ಲ ಒಂದು ನಿರ್ಣಯಕ್ಕೆ ಗಂಭೀರ್ ಅವರು ಬದ್ಧರಾಗಿದ್ರು, ಅವರಿಗೆ ಅದೆಲ್ಲ ಕೂಡ ಪ್ಲಸ್ ಆಯಿತು. ಯಾವ್ದು ಸಹ ನೆಗೆಟಿವ್ ಆಗಲಿಲ್ಲ. ಹರ್ಷಿತ್ ರಾಣಾ ಅವರಿಗೆ ODIW ಕ್ಯಾಪ್ ಕೊಟ್ಟು ಅವರು 3 ವಿಕೆಟ್ ತೆಗೆದ್ರು. ಆವಾಗ ಅಮ್ಮ ದೇವರೇ ಹಬ್ಬ, 3 ವಿಕೆಟ್ ತೆಗೆದು. ಇಲ್ಲ ಇದ್ರೆ ಹರ್ಷದೀಪ್ ಸಿಂಗ್ ಅವ್ರನ್ನ ಯಾಕೆ ಹಾಕೊಳ್ಳಿಲ್ಲ ಅಂತ ಕೇಳ್ತಿದ್ರು. ಜೈಸ್ವಾಲ್ ಅವ್ರದ್ದು ಎಸ್, ಕೊಹ್ಲಿ ಆಡ್ತಾ ಇಲ್ಲದಿರೋದ್ರಿಂದಾಗಿ ರಿಪ್ಲೇಸ್ಮೆಂಟ್ ಆಗಿತ್ತು ಬಿಡಿ. ಆ್ಯಂಡ್ ಅಕ್ಷರ್ ಪಟೇಲ್ ಅವ್ರನ್ನ ಮೇಲೆ ಕಳಿಸಿದ್ರು. ಅವರು ಕೂಡ ಇವತ್ತು ಭಯಂಕರ ಚೆಂದ ಮಾಡಿ ಆಡಿ ಅವರು ಅರ್ಧ ಶತಕ ದಾಖಲಿಸಿದ್ರು. 47 ಬಾಲಿಗೆ 52 ರನ್ ಹೊಡೆದು ಅಕ್ಷರ್ ಪಟೇಲ್ ಅವರು ಔಟ್ ಆದರು. ಅವರು ಔಟ್ ಆದ ಬಾಲ್, ಓ ಮೈ ಗಾಡ್, ಈ ಒಂದು ಡಿಕೇಡ್ ಕಳೆದ 10 ವರ್ಷದಲ್ಲಿ ODIಯಲ್ಲಿ ಇಷ್ಟು ಸ್ಪಿನ್ ಆದ ಬಾಲ್ ನಾನು ನೋಡಲಿಲ್ಲ ಮರ್ರೆ. ಒಂದುಂಟು ಹಶೀಮ್ ಆಮ್ಲಾ ಅವ್ರನ್ನ, ಅದು T20 ಅಂತ ಅಂದ್ಕೊಳ್ತೇನೆ. ಹಶೀಮ್ ಆಮ್ಲಾ ಅವ್ರನ್ನ ಅಶ್ವಿನ್ ಅವರು ಬೋಲ್ಡ್ ಮಾಡಿದ್ರು, ಅದು ಭಯಂಕರ ಸ್ಪಿನ್ ಆಗಿತ್ತು. ಅದು ನಿಮಗೆ ಗೊತ್ತು, ಐ ಥಿಂಕ್ ಇಟ್ ಇಸ್ T20 ವರ್ಲ್ಡ್ ಕಪ್ ಇದಂತ ಅಂದ್ಕೊಳ್ತೇನೆ, ಅಥವಾ ಯಾವುದೋ ಒಂದು. ಬಟ್ ವೈಟ್ ಬಾಲ್ ಕ್ರಿಕೆಟ್. ಬಟ್ ಆದಿಲ್ ರಶೀದ್ ಒಂದು ಇವತ್ತು ಬಾಲ್ ಹಾಕಿದ್ರು ಅಕ್ಷರ್ ಪಟೇಲ್ಗೆ, ಯಾವ ರೇಂಜಿಗೆ ಟರ್ನ್ ಆಗಿ ಅದು ಡಮ್ ಅಂತ ವಿಕೆಟ್ಗೆ ತಾಗಿತ್ತು. ಜಸ್ಟ್ ಅನ್ಬಿಲೀವೇಬಲ್ ಬಾಲ್. ಅದು ಅಪರೂಪಕ್ಕೆ ಒಮ್ಮೆ ಹೀಗೆ ಒಂದು ಜನರೇಟ್ ಆಗಿ ಬಿಡ್ತದೆ. ಅದು ಎಂಥದೇ ಬ್ಯಾಟ್ಸ್ಮನ್ ಆಗಿದ್ರು ಕೂಡ ಬೋಲ್ಡ್ ಆಗಿ, ಯಾವುದೇ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಡ್ತಿದ್ರು ಕೂಡ ಅದು ಬೋಲ್ಡೆ. ಅಂಥ ಬಾಲ್ ಏನು ಮಾಡ್ಲಿಕ್ಕೆ ಅನ್ಪ್ಲೇಯಬಲ್ ಬಾಲು ಒಂದು ಬಂತು. ಅಕ್ಷರ್ ಪಟೇಲ್ ಅವರು ಔಟ್ ಆದರು. ಕೊನೆಗೆ ರಾಹುಲ್ ಅವ್ರು ಬಂದು, ರಾಹುಲ್ ಅವರು ಆಟ ಆಡಲಿಕ್ಕೆ ಬಂದಾಗ
ಐ ಥಿಂಕ್ ಭಾರತದ ವಿಜಯಕ್ಕೆ 24-23 ರನ್ ಬೇಕಿತ್ತು. ಆ್ಯಂಡ್ ಗಿಲ್ ಅವರು 100 ಹೊಡಿಲಿಕ್ಕೆ ಒಂದು 18-19 ರನ್ ಬೇಕಿತ್ತು. ನಮ್ಮ ರಾಹುಲ್ ಅವರು ಪಾಪ ಗಿಲ್ ಅವರು 100 ಹೊಡಿಲಿ ಅನ್ನೋ ಕಾರಣಕ್ಕೆ ಡಾಟ್ ಬಾಲ್ ಆಡಿಕೊಂಡು ಅವರು ಪಾಪ ಸಿಂಗಲ್ ತೆಗಿಲಿಕ್ಕೆ ಟ್ರೈ ಮಾಡ್ತಿದ್ರು. ಆ ಸಿಂಗಲ್ ತೆಗೆಯುವ ಭರದಲ್ಲಿ ವಾಪಸ್ ಕ್ಯಾಚನ್ನು ಬಾಲನ್ನು ಆದಿಲ್ ರಶೀದ್ ಅವರಿಗೆ ಕೊಟ್ಟೋದ್ರು. ಏನೋ ಎಡವಟ್ಟು ಮಾಡಿಕೊಂಡ್ರು. ಅಲ್ಲಿ ಲೆಗ್ ಸೈಡ್ ಸುಮ್ಮನೆ ಫ್ಲಿಕ್ ಮಾಡಿದರೆ ಒಂದು ಸಿಂಗಲ್ ಸಿಕ್ತಿತ್ತ ಅಂತ ಏನೋ ಗಡಿಬಿಡಿ ಮಾಡ್ಲಿಕ್ಕೆ ಹೋಗಿ ಔಟ್ ಆದರು. ಅದಾದಮೇಲೆ ಆ ಒಂದು ಕ್ಷಣದಲ್ಲಿ ಸ್ವಲ್ಪ ಟೆನ್ಷನ್ ಆಯಿತು. ಏನಂತಂದರೆ ಅಕ್ಷರ್ ಪಟೇಲ್ ಅವರು ಔಟ್ ಆದರು. ಅದು ಸ್ವಲ್ಪ ಹೊತ್ತಾದ ಕೂಡಲೇ ರಾಹುಲ್ ಅವರು ಔಟ್ ಆದರು. ಅದಾದಮೇಲೆ ಪಾಂಡ್ಯ ಬಂದು ಗೊತ್ತುಂಟಲ್ಲ ಅಣ್ಣ, ಫಸ್ಟ್ ಬಾಲ್ ಡಾಟ್, ಸೆಕೆಂಡ್ ಬಾಲ್ 6, ನಿಂಗೆ 100 ಆಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ಎಂತ ಇಂಟೆನ್ಷನ್ ಇತ್ತು ಅಂತ ಗೊತ್ತಿಲ್ಲ. 6 ಹೊಡೆದ್ರು. ಆವಾಗ ಇವ್ರಿಗೆ ಸ್ವಲ್ಪ ಟೆನ್ಷನ್ ಆಯಿತು ಗಿಲ್ ಅವರಿಗೆ. ನೆಕ್ಸ್ಟ್ ಓವರಲ್ಲಿ ಪಟಾರ್ ಅಂತ ಒಂದು 4 ಹೊಡೆದ್ರು ಗಿಲ್ ಅವರು. ಯಾಕಂದರೆ ಅವ್ರಿಗೆ ಒಂದು ಇರ್ತಲ್ಲ ಪರ್ಸನಲ್ ಮೈಲ್ ಸ್ಟೋನ್, ಒಂದು 100 ಆಗಬೇಕು ಅಂತ. ಅವ್ರು 4 ಹೊಡೆದ ಕೂಡಲೇ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ರು, ಬೇಗ ಬೇಗ ಆಡು ಮುಗಿಸುವ, ಹೋಗಿ ಹೊಡಿ ಅಂತ. ನೆಕ್ಸ್ಟ್ ಬಾಲ್ ಕೂಡ ಅಗ್ರೆಸಿವ್ ಆಟ ಆಡ್ಲಿಕ್ಕೆ ಹೋಗಿ ಗಿಲ್ ಅವರು 87 ರನ್ನಲ್ಲಿದ್ದಾಗ ಕ್ಯಾಚ್ ಕೊಟ್ಟು ಔಟ್ ಆದರು. ಅವಾಗ ಅಂದ್ಕೊಂಡಿರ್ಬೋದು, ಹಾರ್ದಿಕ್ ಪಾಂಡ್ಯನ ಮಾತು ಕೇಳಿ ಮಾರೇ ಔಟ್ ಆದೆ ಅಂತ ಅಂದ್ಕೊಂಡಿರ್ಬೋದು ಗಿಲ್. ಆ ಕ್ಷಣ ಒಂದು ಕ್ರೂಷಿಯಲ್ ಫೇಸ್ ಆಗಿತ್ತು. ಸಡನ್ 3 ವಿಕೆಟ್ ಬಡ ಅಂತ ಹೋಯ್ತು. ಅಕ್ಷರ್ ಪಟೇಲ್ ಔಟ್, ನೆಕ್ಸ್ಟ್ ರಾಹುಲ್ ಅವರು ಔಟ್, ಗಿಲ್ ಅವರು ಔಟ್ ಆದರು. ಬಟ್ ಮುರಿಯದ 7ನೇ ವಿಕೆಟ್ಗೆ, 6 ವಿಕೆಟ್ ಹೋದ್ಮೇಲೆ ಬಂದಂತಹ ಆಟಗಾರ ಜಡೇಜಾ ಅವರು ಮುರಿಯದ 7ನೇ ವಿಕೆಟ್ಗೆ ಇವರ ಜೊತೆ ಹಾರ್ದಿಕ್ ಪಾಂಡ್ಯ ಅವರ ಜೊತೆ ಭಾರತದ ದಡವನ್ನು ಸೇರಿಸಿದ್ರೆ ಇನ್ನೂ ಸಹ ವಿನ್ ಆದಾಗ ಇನ್ನೂ ಸಹ 12 ಓವರ್ ಆಟ ಬಾಕಿ ಇತ್ತು. 38.4 ಓವರ್ಸ್ಗೆ ಭಾರತ ಜಯ ಸಾಧಿಸಿತು. ಈ ಒಂದು ಫಸ್ಟ್ ODI ಗೆದ್ದ ಮೇಲೆ ಭಾರತಕ್ಕೆ ನೆಕ್ಸ್ಟ್ 2 ODI ಏನುಂಟಲ್ಲ ಅದನ್ನು ಸಹ ಗೆಲ್ತೇವೆ, ಇವರನ್ನು ಇಂಗ್ಲೆಂಡನ್ನು ವೈಟ್ ವಾಶ್ ಮಾಡಿಸಿ ಕಳಿಸ್ತೇವೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದಿರ್ತದೆ ಅಂತ ಅಂದ್ಕೊಂಡಿದ್ದಾನೆ. ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚಿಗೆ ಕೊಹ್ಲಿ ಅವರು ಆಡ್ತಾರೆ. ಯಾಕಂತಂದರೆ ಬೇಕಲ್ಲ ಚಾಂಪಿಯನ್ಸ್ ಟ್ರೋಫಿ ಟೈಮಲ್ಲಿ, ಈ ಟೈಮಲ್ಲಿ ಇಂಜುರಿ ಆಗಬಾರ್ದು ಪ್ಲೇಯರ್ ಅನ್ನೋದು ನಮ್ಮ ಒಂದು ಆಶೆ. ಯಾಕಂತಂದರೆ ಇದು ಮುಗಿದ ಕೂಡಲೇ ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗ್ತದೆ. ಸೊ ಹೋಪ್ಫುಲಿ ಭಾರತ ಇವರನ್ನು ವೈಟ್ ವಾಶ್ ಮಾಡಿ ಚಾಂಪಿಯನ್ಸ್ ಟ್ರೋಫಿಗೆ ಒಳ್ಳೆ ಸಿದ್ಧತೆ ಮಾಡಿಕೊಂಡು ಹೋಗ್ತದೆ ಅಂತ ನಾನೆಲ್ಲ ಅಂದ್ಕೊಂಡಿದ್ದೇನೆ. ನಿಮ್ಗೆಂತ ಅನಿಸಿತು ಮ್ಯಾಚ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ.